ಹೇಳಿ ಸರ್ ಸರ್. ಇವಾಗ ನಾನು ಹೇಳ್ತಾ ಇರೋದು ಏನಂದ್ರೆ ನನಗೆ ಕಿಲೋಮೀಟರ್ಗೆ 22 ರೂಪಾಯಿ ಅಂತ ತೋರಿಸ್ತು ಏರ್ಪೋರ್ಟ್ ಇಂದ ಸಿಟಿ ಡ್ರಾಪ್ ಮಾಡೋದಕ್ಕೆ, ಅದಕ್ಕೆ ಅಕ್ಸೆಪ್ಟ್ ಮಾಡಿದ್ದೀನಿ. ನನಗೆ 56 ಕಿಲೋಮೀಟರ್ಗೆ 1298 ರೂಪಾಯಿ ಆಗಿದೆ. ಬಟ್ ಏನಂದ್ರೆ ಟೋಲು 275 ರೂಪಾಯಿ ನಾನು ರೀಚಾರ್ಜ್ ಮಾಡಿದ್ದೀನಿ. ಯಾರಿಗೆ? ನಮ್ಮ ಹೆಸರಿ ನಿಮ್ಗೆ ರೀಚಾರ್ಜ್ ಮಾಡಿದ್ದೀನಿ ವ್ಯಾಲೆಟ್ಗೆ. ಇವಾಗ ಏರ್ಪೋರ್ಟ್ ಟೋಲು 125 ರೂಪಾಯಿ ಬರುತ್ತೆ, 120 ಇಲ್ಲ 125 ಬರುತ್ತೆ. ಅಲ್ಲಿ ಇದು ಟೋಲು 60 ರೂಪಾಯಿ ಬಂದ್ರೆ 185 ರೂಪಾಯಿ ಟೋಲ್ ಬಂದು ಟೋಟಲ್ 450 ರೂಪಾಯಿ ಬರುತ್ತೆ. 450 ರೂಪಾಯಿ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿದೆಯಾ? ಹೌದು, ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸರ್. ಇನ್ಕ್ಲೂಡಿಂಗ್ ಆಗಿದ್ರೆ ಮತ್ತೆ ನಾರ್ಮಲ್ ಕಿಲೋಮೀಟರ್ ಎಷ್ಟು ಬಂದಿದೆ ಸರ್ ನನಗೆ? 14 ರೂಪಾಯಿ ಪರ್ ಕಿಲೋಮೀಟರ್ ಬರ್ತಿದೆ ಅಂತ ಹೇಳ್ತಾ ಇದೀವಿ ಸರ್. ಎಷ್ಟು ಸರ್? 14 ರೂಪಾಯಿ ಪರ್ ಕಿಲೋಮೀಟರ್ ಸರ್. 14 ರೂಪಾಯಾ? ಹೌದು ಸರ್. ಸರ್ ಅಯ್ಯೋ, ಓಲಾದಲ್ಲಿ ಮಾತ್ರ 18 ರೂಪಾಯಿ, ನಿಮ್ಮ ಮೇಲೆ ಏನಕ್ಕೆ 14? ಮತ್ತೆ ಅದನ್ನ ಫಸ್ಟ್ ನೀವು ಮೆನ್ಷನ್ ಮಾಡ್ಬೋದಲ್ವಾ? ಸರ್ ನಾವೆಲ್ಲ ಇನ್ಕ್ಲೂಡ್ ಮಾಡಿ ಕೊಡ್ತಾ ಇದೀವಿ ಸರ್, ಅದಕ್ಕೆ 23 ರೂಪಾಯಿ ಶೋ ಆಗಿದೆ. ಅಲ್ಲ ಸರ್, 23 ಶೋ ಅಂದ್ರೆ ನೀವು ಹೇಳ್ಬೇಕಲ್ಲಿ ನಮ್ದು ಟೋಲ್ ನಿಮ್ ಕಿಲೋಮೀಟರ್ 14 ಅಂತ 22 ರೂಪಾಯಿ ನೀವು ಕಿಲೋಮೀಟರ್ ಹಾಕ್ಬಿಟ್ಟು ನಾವು 2.5 ನಾವು ಕಷ್ಟಪಟ್ಟು ಗಾಡಿ ಓಡಿಸ್ತಾರೆ. ನಾವು 14 ರೂಪಾಯಿ ಕಿಲೋಮೀಟರ್ ಯಾರಿಗೆ ಓಡಿಸ್ತಾರೆ? ಆಟೋ ಓಡಿಸ್ತಾರೆ 18 ರೂಪಾಯಿ ಕಿಲೋಮೀಟರ್ ಪರ್ ಕಿಲೋಮೀಟರ್. ಅದನ್ನ ಲೀಗಲ್ ಗೊತ್ತಿದ್ಯಾ ನಿಮ್ಗೆ? ಅದನ್ನ ಹೇಳಿ. ಮೋಸ ಮಾಡೋದಕ್ಕನ ಒಂದು ಇದಿರ್ತದೆ. ಈ ರೀತಿ ಮಾಡಬಾರ್ದು ಡ್ರೈವರ್ಗಳು ಮೋಸ. ನೀವು ಅಲ್ಲ ಸರ್, ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ರೀತಿ ಡ್ರೈವರ್ಗೆ ಮೋಸ ಮಾಡಬಾರ್ದು. ಟೊಪ್ಪಿ ಹಾಕೊಂಡ್ರೆ ಲಾಲ್ ಬಗ್ಗೆ ತಂದಿಕ್ ಬಿಡ್ತೀರಾ ತಲೆ ಮೇಲೆ. ಅಲ್ಲ ಕಣ್ರಿ, 14 ರೂಪಾಯಿ ಹೇಳ್ತಾರೆ. ಏನ್ ಪೆಟ್ರೋಲ್ ಹಾಕೋದೇ ಇಲ್ಲ ನೀರ್ ಹಾಕೊಂಡು ನೋಡ್ಬೇಕಾ ಗಾಡಿ ನಾವು? ಕ್ಷಮೆ ಇಲ್ಲ ಇದಕ್ಕೆ. ಅಲ್ಲ ಸರ್, ನೀವ್ ಹೇಳಿ, ಗಾಡಿಗೆ ಪೆಟ್ರೋಲ್ ಹಾಕ್ಬೇಕಲ್ಲ ನೀರ್ ಹಾಕೊಂಡು ನೋಡಿಸ್ಬೇಕಾ ಹೇಳಿ? ಐವತ್ತಾರು ಕಿಲೋಮೀಟರ್ಗೆ ಟ್ರಾಫಿಕ್ ಅಲ್ಲಿ 2.25 ಅವರ್ ತೋರಿಸಿದೆ ಡ್ರಾಪ್. ನನಗೆ 2.25 ಅವರ್ ಹೋದಾಗ ಪೆಟ್ರೋಲ್ ಹಾಕೊಂಡು ನೋಡ್ತಾ ಇಲ್ಲ ಗಾಡಿಗೆ ನೀರ್ ಹಾಕೊಂಡು ನೋಡಿಸ್ಲಾ ನೀವು ಕೊಡೋ ದುಡ್ಡಿಗೆ? ಟೋಲ್ ಕಟ್ಕೊಂಡು 250 ರೂಪಾಯಿ ನಿಮ್ಮ ವ್ಯಾಲೆಟ್ಗೆ ಹಾಕೊಂಡು. ಅಲ್ಲ ಸರ್, ಕ್ಷಮೆ ಬೇಡ ಸರ್, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಲ್ಲ ನೀವು 22 ರೂಪಾಯಿ ಟೋಲು, ಇನ್ಕ್ಲೂಡಿಂಗು, ನಮ್ಮ ಚಾರ್ಜ್ ಎಲ್ಲ ಸೇರಿಸಿ ಬರುತ್ತೆ ಅಂತ ಮೆನ್ಷನ್ ಮಾಡ್ಬೇಕಲ್ವಾ ನೀವು? ಅಲ್ಲಿ ಹೇಳ್ತಾರೆ ನಮ್ಮ ಹೆಸರು ಅಪ್ಪಲ್ಲಿ ಹೇಳ್ತಾರೆ 22 ರೂಪಾಯಿ ಬರುತ್ತೆ ನಿಮ್ಗೆ, 275 ರೂಪಾಯಿ ರೀಚಾರ್ಜ್ ಮಾಡೋದು ಬಿಟ್ಟು ಟೋಲ್ ಎಕ್ಸ್ಟ್ರಾ ಬರ್ತದೆ ಅಂತಾರೆ. ಈ ತರ ಮೋಸ ಮಾಡಿದ್ರೆ ಯಾರಿಗೆ ಓಡಿಸ್ತಾರೆ ಗಾಡಿನ? ಸರ್ 14 ರೂಪಾಯಿ ಕಿಲೋಮೀಟರ್ ಅಲ್ಲ ಸರ್, ಗೌರ್ಮೆಂಟ್ ರೇಟ್ ಇರೋದು 24 ರೂಪಾಯಿ. ಏನಕ್ಕೆ 14 ರೂಪಾಯಿ ಹೇಳಿ ಸರ್? ಅದೇ ಸರ್, ಮತ್ತೆ ನಾವೆಲ್ಲ 23 ರೂಪಾಯಿ 24 ರೂಪಾಯಿ ಕೊಡ್ತಾ ಇದೀವಿ ಸರ್. ಎಲ್ಲಿ ಕೊಡ್ತಾ ಇದ್ದೀರಾ ಸರ್? ಇನ್ಕ್ಲೂಡಿಂಗ್ ಅಲ್ಲ ಸರ್, ಗೌರ್ಮೆಂಟ್ ರೇಟ್ ಇರೋದು 24 ರೂಪಾಯಿ ಪರ್ ಕಿಲೋಮೀಟರ್ ಇರೋದು. ಟೋಲ್ ಇನ್ಕ್ಲೂಡಿಂಗು, ನಿಮ್ಗೆ ಅಪ್ ಚಾರ್ಜ್ ಅದೆಲ್ಲ ಲೆಕ್ಕ ಬರಲ್ಲ ಸರ್ ಅದರಲ್ಲಿ. ಸರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ಇದ್ರೆ ಬೂಟ್ ಏರ್ಪೋರ್ಟ್ ರೈಡ್ ತಗೋಗ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಕೇಳಿ ಸರ್. ಬೂಟ್ ಸರ್ ನಾನು ಇವಾಗ ಕೇಳ್ಬಿಟ್ಟು ಬಂದಾದ್ಮೇಲೆ, ನಾನು ಡ್ಯೂಟಿ ತಗೊಂಡ್ ಬಂದಾದ್ಮೇಲೆ ಸರ್ ನಿಮ್ಗೆ ಕಾಲ್ ಮಾಡೋದು ನಾನು, ಕಸ್ಟಮರ್ ಕೇರ್ ಆಮೇಲೆ ನಾನು ಕಾಲ್ ಮಾಡೋದು. ಅಲ್ಲಿ ಹೇಳಿದಾರೆ ರೀಚಾರ್ಜ್ ಮಾಡ್ಬೇಕಾದ್ರೆ 275 ರೀಚಾರ್ಜ್ ಮಾಡ್ಬೇಕಾದ್ರೆ ಇದು ಕಸ್ಟಮರ್ಗೆ ಆ್ಯಡ್ ಆಗುತ್ತೆ, ನಿಮ್ಗೆ ರಿಫಂಡ್ ಆಗುತ್ತೆ ಅಂತ ಹೇಳಿದ್ರು. ಕಿಲೋಮೀಟರ್ಗೆ 22 ರೂಪಾಯಿ ಬರುತ್ತೆ ಅನ್ನೋದಕ್ಕೆ ನಾನು ಬಂದಿದ್ದು. 14 ರೂಪಾಯಿ ಕಿಲೋಮೀಟರ್ ಯಾರಿಗೆ ಬರ್ತಾರೆ 14 ರೂಪಾಯಿಗೆ? ನಮ್ಗೆ ಬಿಟ್ಟಿ ಬರ್ತದ ಪೆಟ್ರೋಲು? ಗಾಡಿ ನಂದು, ಡ್ರೈವರ್ ನಾನು, EMI ಕಟ್ಟೋದು ನಾನು, ಎಲ್ಲ ಮಾಡೋದು ನಾನು, ಆಮೇಲೆ 3 ಪಂಗ್ನವ ಹಾಕೊಂಡು ಹೋಗೋದು ನಾನು. ಸರ್ ಯಾವುದೇ ಒಂದು ಆಪ್ ಆಗ್ಲಿ ನ್ಯಾಯ ರೀತಿಯಿಂದ ಒಂದ್ ಮಾತು ಹೇಳ್ತೀನಿ ಕೇಳಿ, ನ್ಯಾಯ ರೀತಿಯಿಂದ ಮಾಡ್ರಿ. 25,000 ಸಂಬಳ ಇರ್ತದೆ ನಿಮ್ಗೆ, 25,000ದಲ್ಲಿ 8,000 ಕಮ್ಮಿ ಅನ್ಬಿಟ್ಟು 17,000 ಕೊಟ್ಟರೆ ತಗೊಂಡೋಗ್ಬಿಡ್ತೀರಾ ನೀವು? ನೀವು ಕನ್ನಡದವರಾಗಿದ್ದೀರಾ, ಒಂಚೂರು ಅರ್ಥ ಮಾಡ್ಕೊಳ್ಳಿ ಸರ್. ನೀವು 14 ರೂಪಾಯಿ ಕಿಲೋಮೀಟರ್ ಓಡ್ಸಕ್ಕಾಗುತ್ತಾ ಸರ್ ಗಾಡಿ? ಪೆಟ್ರೋಲ್ ಬರ್ತದ? 56 ರೂಪಾಯಿ ಕಿಲೋಮೀಟರ್ಗೆ ಈ ಸಿಟಿ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ 350 ರೂಪಾಯಿ ಪೆಟ್ರೋಲ್ ಕುಡ್ದಾಕಿದ್ರೆ 350 ರೂಪಾಯಿ ಪೆಟ್ರೋಲು. ಟೋಲ್ ಬೇರೆ ನಾವು ಕಟ್ಟಬೇಕು, ಕೈಯಿಂದ ಕಟ್ಕೊಂಡು ಹೆಂಗ್ ಸರ್ ಮಾಡಕ್ಕಾಗುತ್ತೆ ನಾವು? ನೋಡ್ಕೋತೀವಿ ಸರ್, ನಮ್ಮ ಟೀಮ್ಗೆ ಅಲರ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಈ ತರ ನೋಡ್ಕೋತೀವಿ ಸರ್. ಇಲ್ಲ ಸರ್, ಇದು ಹೌದು, ಯಾರ ಅಥಾರಿಟಿ ಇದೆಯಾ ಅವ್ರಿಗೆ ಇದು ಮಾಡಿ ಸರ್, ಫೇರ್ ಎಂಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನನಗೆ 60 ಕಿಲೋಮೀಟರ್ ಹೋಗಿ 2.25 ಅವರ್ ನಿಮ್ಗೆ ಟೈಮಿಂಗ್ ನೋಡಿ ಸರ್, ಗೊತ್ತಾಗುತ್ತೆ ನಿಮ್ಗೆ. ಹೌದು ಸರ್, ನೆಕ್ಸ್ಟ್ ಟೈಮ್ ಈ ತರ ನೋಡ್ಕೋತೀವಿ ಸರ್, ಆಯ್ತಾ? ನಮ್ಮ ಟೀಮ್ಗೆ ಅಲರ್ಟ್ ಮಾಡ್ತೀವಿ ಸರ್, ಆಯ್ತಾ? ಸರ್ ಏನ್ ಹೈಲೈಟ್ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಸರ್? ಲಾಸ್ ಮಾಡ್ಕೊಂಡೋಗಲ್ಲ ಸರ್ ನನ್ ಮತ್ತೆ. ಅಲ್ಲ ಡ್ರೈವರ್ ಹೊಟ್ಟೆ ಮೇಲೆ ಹೆಂಗ್ ಹೊಡಿತಾ ಇದೀರಾ ಗೊತ್ತಾ ನೀವು? 4 ಅಗ್ರಿಗೇಟರ್ ಆಪ್ ಇದೆ, ಓಲಾ, ಊಬರ್, ರ್ಯಾಪಿಡೋ ನಮ್ಮ ಹತ್ರ. ಎಲ್ಲನೂ ಯಾವ ತರ ಹೊಟ್ಟೆ ಮೇಲೆ ಹೊಡಿತಿದ್ದೀರಾ ಗೊತ್ತಾ ನೀವು? ರ್ಯಾಪಿಡೋ ಬರ್ಬೇಕಾದ್ರೆ ರೀಚಾರ್ಜ್ ಇಲ್ಲ, ಝೀರೋ ಇದು 1 ರೂಪಾಯಿ ಕಮ್ಮಿ ರೀಚಾರ್ಜ್ ಮಾಡಂಗಿಲ್ಲ ಅಂತೆಲ್ಲ ಬಂದಿದ್ದು ನಮ್ಮ ಹತ್ರ ಬರ್ಬೇಕಾದ್ರೂ. ಇವಾಗ ಅದಕ್ಕೂ ರೀಚಾರ್ಜ್ ಮಾಡ್ಬೇಕು ಬಿಡಿ, ಅದಕ್ಕಿಂತ ಇದು ಕಮ್ಮಿ ಇದೆ, ಆದ್ರೆ ನಿಮ್ಮಲ್ಲಿ ಡ್ಯೂಟಿನೂ ಬರಲ್ಲ. ಈ ತರ ಮೋಸ ಮಾಡ್ರೆ ಹೆಂಗ್ ಸರ್ ಬದುಕಾಯ್ತ ಡ್ರೈವರ್ಗಳು? ಅಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಟೈಮ್ ಬಿಟ್ಬಿಡಿ ಸರ್, 14 ರೂಪಾಯಿ ಕಿಲೋಮೀಟರ್ ನಾನು ಹೆಂಗೋಗ್ಲಿ ಹೇಳಿ? ಫೇರ್ ಎಂಕ್ರೀಸ್ ಮಾಡ್ಕೊಡಕ್ ಹೇಳಿ ಸರ್, ಫೇರ್ ಎಂಕ್ರೀಸ್ ಮಾಡ್ಕೊಡಕ್ ಹೇಳಿ. ಯಾರ ಅಥಾರಿಟಿ ಇದ್ರೆ ಅವ್ರಿಗೆ ಹೇಳಿ ಫೇರ್ ಎಂಕ್ರೀಸ್ ಮಾಡ್ಕೊಡಕ್ ಹೇಳಿ. ಇಲ್ಲ ನಾನು ಅರ್ಧ ರೋಡಲ್ಲಿ ಡ್ರಾಪ್ ಮಾಡ್ಲಾ ಮತ್ತೆ? ಹಂಗ್ ನಡೆಯುತ್ತಾ ನಿಮ್ಗೆ?
ಸರ್ ನೋಡಿ, ಇದು ನನ್ನ ಟೀಮ್ಗೆ ಅಲ್ಲ ಮಾಡೋಂಗೆ ಮಾಡ್ತೀವಿ ಸರ್. ಹಾಂ ನಮ್ಮ ಕಡೆ ಎಷ್ಟಾಗುತ್ತೆ ಎಷ್ಟು ಮಾಡೋಕೆ ಹೇಳ್ತೀವಿ ಸರ್, ಆಯಿತಾ? ಹಾಂ ಮತ್ತೆ ಬೇರೆ ಮಾಹಿತಿ ಬೇಕಿತ್ತ ನಿಮಗೆ ಸರ್? ಬೇರೆ ಏನಿದೆ ಸರ್, ಇರೋದನ್ನೇ ನೀವು ಪೂರ್ತಿ ಮಾಡ್ತಾ ಇಲ್ವಲ್ಲ ಸರ್, ಇರೋ ಕಂಪ್ಲೇಂಟ್ನೇ ನೀವು ಸಾಲ್ವ್ ಮಾಡ್ತಾ ಇಲ್ವಲ್ಲ. ಸರ್ ಕ್ಷಮೆ ಇಲ್ಲ, ಇದಕ್ಕೆ ನಮ್ಮ ಟೀಮ್ ಅಲಾಟ್ ಮಾಡಿ ಬೇಗನೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡಕ್ಕೆ ಹೇಳಿದೆ ಸರ್, ಆಯಿತಾ? ಅಪ್ಡೇಟ್ ಮಾಡಕ್ಕೆ ಹೇಳಿ, ಇಲ್ಲ ಅಂದ್ರೆ ನಾನು ಡ್ರಾಪ್ ಮಾಡ್ತೀನಿ ಅಷ್ಟೇ, ಅರ್ಧದಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ನಾನು. ಬೇಡ, ನಮ್ಮ ಹತ್ರನೇ ಬೇಡ, ಇನ್ಸ್ಟಾಲ್ ಮಾಡಿ ಬಿಸಾಕ್ತೀನಿ ನಾನು. ನಮ್ಮ ಹತ್ರ ಲೈಫಲ್ಲಿ ಡ್ಯೂಟಿನೇ ಮಾಡಲ್ಲ ನಾನು. ಸರ್ ಇದು ಅಮೌಂಟ್ ಅಪ್ಡೇಟ್ ಆಗೋದಿಲ್ಲ ಸರ್, ಬಟ್ ನೆಕ್ಸ್ಟ್ ಟೈಮ್ ಆದ್ಬೇಡ ನೋಡ್ಕೊತೀವಿ ಸರ್, ಆಯಿತಾ? ಸರ್ ಇದೆಲ್ಲ ಲಾಸ್ಟ್ ಟೈಮ್ ಇದೇ ಥರ ಆಗಿದೆ. ಮೊನ್ನೆ ಇಂಟರ್ಸಿಟಿ ಅಂತ ಬಂದಿದೆ, ಇಂಟರ್ಸಿಟಿ ಟೋಲ್ ಇನ್ಕ್ಲೂಡಿಂಗ್ ಬಂದಿಲ್ಲ. ಸ್ಟೇಟ್ ಬೈ ಸ್ಟೇಟ್ ಹೋಗ್ಬೇಕಾದ್ರೆ TP ಕಟ್ಟಬೇಕು, ಅದು ಬಂದಿಲ್ಲ. ಕಾಲ್ ಬಂದರೆ ಕನೆಕ್ಟೇ ಆಗಿಲ್ಲ. ಆಮೇಲೆ ಹೇಳ್ತಾರೆ ಕಸ್ಟಮರ್ ಇದ್ದಾಗ ಕಾಲ್ ಮಾಡಬೇಕಾಗಿತ್ತು ನೀವು ಅಂತಾರೆ. ಇವಾಗ ಕಸ್ಟಮರ್ ಇದ್ದಾಗ ಕಾಲ್ ಮಾಡ್ತೀನಿ, ರೆಸ್ಪಾನ್ಸೇ ಇಲ್ಲ. ಸರ್ ಮೋಸ ಮಾಡಿ ಯಾರು ಮೆಚ್ಚಿಲ್ಲ ಅಂದ್ರೆ ಭಗವಂತ ಮೆಚ್ಚಲ್ಲ, ಮೋಸ ಮಾಡೋ ರೀತಿ. ಸರ್ ಮೋಸ ಅಂತ ಏನು ಮಾಡಿಲ್ಲ ಅಂದ್ರೆ ಹೇಳ್ತಾ ಇದೀವಿ ಸರ್, ನಮ್ಮ ಕಡೆ ಎಷ್ಟಾಗುತ್ತೆ ಅಪ್ಡೇಟ್ ಮಾಡ್ತೇವೆ ಅಂತ ಸರ್. ರೈಟ್ ಸರ್ ಏನ್ ಸರ್ ಅಪ್ಡೇಟ್ ಮಾಡಿದ್ರಿ? ಇವಾಗ 14 ರೂಪಾಯಿ ಕಿಲೋಮೀಟರ್ ಅಂತ ಇವಾಗ ಹೇಳಿ. ಏರ್ಪೋರ್ಟ್ಗೆ ಹೋಗ್ತಾ ಏರ್ಪೋರ್ಟ್ ಬರ್ತದ್ರೆ ಒಂದು ಬೋರ್ಡ್ ಹಾಕಿ 14 ರೂಪಾಯಿ ಕಿಲೋಮೀಟರ್ ಅಂತ ಹಾಕಿ ಬೋರ್ಡ್ನ. ಓಕೆ ಸರ್, ಅದು ಅಪ್ಡೇಟ್ ಮಾಡೋಕೆ ಮಾಡ್ತೇವೆ, ಆಯಿತಾ? 14 ರೂಪಾಯಿ ಕಿಲೋಮೀಟರ್ ಅಂತ ಫಸ್ಟ್ ಬೋರ್ಡ್ ಹಾಕಿ. ಖಂಡಿತ ಸರ್, ಖಂಡಿತ ಆದಷ್ಟು ಮಾಡಕ್ಕೆ ಹೇಳ್ತೇವೆ, ಆಯಿತಾ ಸರ್? ಆಗ್ರಿ ಕ್ಷಮೆ ಇರಲಿ ಸರ್, ನಮ್ಮ ಮಾಹಿತಿ ಧನ್ಯವಾದಗಳು. ಕಾಲ್ ಟ್ರಾನ್ಸ್ಫರ್ ಫೀಡ್ಬ್ಯಾಕ್ ಕೊಡಿ ಸರ್, ಆಯಿತಾ?